ಇರಾನ್ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ ನಡೆಸಿರುವ ದಾಳಿ ಇಲ್ಲಿ ತನಕ ಯುದ್ಧ ಮಾತ್ರ ಆಗಿ ಕಾಣ್ತಾ ಇತ್ತು. ಈಗೇನಂತಂದರೆ ಜಗತ್ತಿನ ಆರ್ಥಿಕತೆಗೆ ಒಂದು ದೊಡ್ಡ ಹೊಡೆತ ಆಗುವ ಲಕ್ಷಣ ಎಲ್ಲ ರೀತಿಯಲ್ಲೂ ಕಾಣ್ತಾಯಿದೆ. ಯಾಕಂತಂದರೆ ಪ್ರಮುಖವಾಗಿ ಕಾರಣವಾಗಿದ್ದು ಹಾರ್ಮುಜ್ ಜಲಸಂಧಿ. ಹಾರ್ಮುಜ್ ಜಲಸಂಧಿಯಿಂದ ಜಗತ್ತಿಗೆ ಎಷ್ಟು ಪ್ರಮಾಣದಲ್ಲಿ ತೈಲ ರಫ್ತಾಗುತ್ತೆ, ಅದರಿಂದ ಏಷ್ಯಾದ ಆರ್ಥಿಕತೆಗಳು ಹೇಗೆ ನಿಂತಿದ್ವು ಅನ್ನೋದು ಇಲ್ಲಿವರೆಗೂ ಅಮೇರಿಕಕ್ಕಾಗಲಿ ಇಸ್ರೇಲ್ಗಾಗಲಿ ಅರ್ಥ ಆಗಿರಲಿಲ್ಲ. ಯಾವಾಗ ಇರಾನ್ ಮೇಲೆ ದಾಳಿ ಎಷ್ಟು ಭೀಕರವಾಗಿತ್ತು, ಇರಾನ್ ಕೂಡ ಹಾರ್ಮುಜ್ ಜಲಸಂಧಿಯಿಂದ ನಾವು ಯಾವುದೇ ದೇಶದ ಹಡಗನ್ನು ಅಲ್ಲಿಂದ ಸಾಗಣೆ ಆಗಲಿಕ್ಕೆ ಬಿಡಲ್ಲ ಅಂತ ಹೇಳಿದ ನಂತರ ಜಗತ್ತಿಗೆ, ಅದರಲ್ಲೂ ಅಮೇರಿಕಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿರುವಂಥ ತೈಲ ಸಂಪತ್ತಿನ ಬಗ್ಗೆ ಅರಿವಾಗಿದೆ. ಇಷ್ಟು ದಿನ ಅಮೇರಿಕ ಏನು ಹೇಳ್ತಾ ಇತ್ತು, ಹಾರ್ಮುಜ್ ಜಲಸಂಧಿಯಿಂದ ಸಾಗುವಂಥ ಹಡಗುಗಳಿಗೆ ನಾವು ರಕ್ಷಣೆ ಕೊಡ್ತೇವೆ, ನಮ್ಮ ನೌಕಾಪಡೆಗಳ ಮೂಲಕ ರಕ್ಷಣೆ ಕೊಡ್ತಿದ್ವಿ ಅಂತ ಹೇಳ್ತಿತ್ತು. ಆದರೆ ಈಗ ಅಮೇರಿಕ ಜಗತ್ತಿಗೆ ತನ್ನ ಆಟ ತೋರಿಸಿದೆ. ಏನಂತ ಹೇಳ್ತಿದೆ ಅಮೇರಿಕ, ಈಗ ನಾವು ಹಾರ್ಮುಜ್ ಜಲಸಂಧಿಯ ಯಾವ ಹಡಗಿಗೂ ಕೂಡ ಅಲ್ಲಿ ನಾವು ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ನೌಕಾಪಡೆ ಅದಕ್ಕೆ ಸಿದ್ಧವಾಗಿಲ್ಲ ಅಂತ ಅಮೇರಿಕದ ಇಂಧನ ಕಾರ್ಯದರ್ಶಿ ಕ್ರಿಸ್ ರೈಟು CBC ನ್ಯೂಸ್ಗೆ ನೀಡಿದ ಇಂಟರ್ವ್ಯೂಯಲ್ಲಿ ಮಾತಾಡಿದ್ದಾರೆ. ಸೊ ಇದರಿಂದಾಗೋ ನಷ್ಟ ಏನು? ಇದರಿಂದಾಗೋ ಮೇನ್ ನಷ್ಟ ಏನಂತಂದರೆ, ಜಗತ್ತಿನ ಎಲ್ಲ ದೇಶಗಳೀಗ ಹಾರ್ಮುಜ್ ಜಲಸಂಧಿಯಿಂದ ನೀವು ತೈಲ ತೊಗೊಳ್ಬೇಕಾದ್ರೆ ತಮ್ಮ ಕೆಪಾಬಿಲಿಟಿಯಲ್ಲೇ ಹೋಗಬೇಕಾಗತ್ತೆ. ಇದ್ರ ನಡುವೆ ಭಾರತ ಇರಾನ್ ಜೊತೆ ಒಂದು ತಕ್ಷಣದ ಮಾತುಕತೆ ಮಾಡಿದೆ. ಭಾರತದ ವಿದೇಶಾಂಗ ಸಚಿವ ಜಯಶಂಕರ್ ಮತ್ತು ಇರಾನ್ನ ವಿದೇಶಾಂಗ ಸಚಿವರು ಕಳೆದ 3-4 ದಿನದಿಂದ ಚರ್ಚೆಗಳಲ್ಲಿದ್ದರು. ಏನಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿಯಲ್ಲಿ ನಮ್ಮ ಹಡಗುಗಳಿದ್ದಾವೆ, ಅದನ್ನು ನಾವು ಭಾರತಕ್ಕೆ ಸಾಗಣೆ ಮಾಡೋದ್ರ ಬಗ್ಗೆ ಅಂತ. ಇವತ್ತು ಜೈಶಂಕರ್ಗಂದರೆ ವಿದೇಶಾಂಗ ಇಲಾಖೆಯ ವಕ್ತಾರರಿಗೆ ಅದೇ ಪ್ರಶ್ನೆ ಮಾಡಿದ್ದಾರೆ, ಪತ್ರಕರ್ತರು ಅದೇ ಪ್ರಶ್ನೆ ಮಾಡಿದ್ದಾರೆ. ಭಾರತಕ್ಕೆ ಇರಾನ್ ಅಲ್ಲಿಂದ ಹಡಗುಗಳನ್ನು ಸಾಗಿಸಲಿಕ್ಕೆ ಅನುಮತಿ ಕೊಟ್ಟಿದೆಯಾ ಅಂತ. ಸೊ ಅದಕ್ಕೆ ಜೈಸ್ವಾಲ್ ಒಂದು ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, ಅಲ್ಲಿ ನಡೆದಿರುವಂಥ ಮಾತುಕತೆಗಳನ್ನು ನಾವು ಬಹಿರಂಗಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಕೆಲವೊಂದು ಮೂಲಗಳ ಪ್ರಕಾರ ಏನು ಹೇಳಿದೆ ಅಂತಂದರೆ, ಇರಾನ್ ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ತೈಲ ಹೋಗಲಿಕ್ಕೆ ಅನುಮತಿ ಕೊಟ್ಟಿದೆ ಅಂತ ಹೇಳ್ತಾ ಇದೆ. ಬಟ್ ಇದಿನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಯಾಕಂದರೆ ಜೈಸ್ವಾಲ್ ಕೂಡ ಅದನ್ನು ಬಹಿರಂಗಪಡಿಸ್ಲಿಕ್ಕಾಗಲ್ಲ, ಅದರದ್ದು ಏನು ಈ ವಿಚಾರಗಳೆಲ್ಲ ಎರಡು ದೇಶಗಳ ನಡುವೆ ದ್ವಿಪಕ್ಷೀಯವಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಒಂದಂತೂ ಸತ್ಯ, ದಿನಗಳು ಕಳೀತಾ ಇದ್ದಾಗೆ ಅಮೇರಿಕಾನ ನಂಬಿಕೊಂಡು ನಾವು ಹಾರ್ಮುಜ್ ಜಲಸಂಧಿಯಿಂದ ತೈಲ ನಮಗೆ ಹಡಗು ಅಲ್ಲಿಂದ ಬರುತ್ತೆ ಅನ್ನೋದು ಸುಳ್ಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.